ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಅಮೆರಿಕ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಪಿಎಂ ಮೋದಿ ಮತ್ತು ಟ್ರಂಪ್ ನಡುವೆ ಅಸಮಾಧಾನ ಇರೋ ಹೊತ್ತಲ್ಲಿ ಟ್ರಂಪ್ರ ಬಿಪಿ ಏರಿಸೋ ಇನ್ನೊಂದು ಬೆಳವಣಿಗೆಯಾಗಿದೆ. ಪುಟಿನ್ ಚೀನಾದಲ್ಲಿ ಮೋದಿಗೋಸ್ಕರ ಕಾದಿದ್ರು. ಮೋದಿ ಜೊತೆಗೆ ಕಾರ್ ರೈಡ್ ಮಾಡಬೇಕು ಅಂತ ಪುಟಿನ್ ಅವರೇ ಕೇಳಿದ್ರು ಅಂತ ಮಾಹಿತಿ ಬರ್ತಾ ಇದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಯ ನಂತರ ಮೋದಿ ಮತ್ತು ಪುಟಿನ್ ಒಟ್ಟಿಗೆ ಮಾತನಾಡ್ತಾ ಇದ್ರು. ಆಮೇಲೆ ದ್ವಿಪಕ್ಷೀಯ ಮಾತುಕತೆ ನಡೆಸೋ ಜಾಗಕ್ಕೆ ಒಟ್ಟಿಗೆ ಹೋಗಬೇಕಾಗಿತ್ತು. ಈ ವೇಳೆ ಇಬ್ಬರಿಗೂ ಬೇರೆ ಬೇರೆ ಕಾರ್ ಇತ್ತು. ಆದ್ರೆ ಆ ವೆನ್ಯೂಗೆ ಮೋದಿ ಜೊತೆಗೆ ಕಾರ್ನಲ್ಲಿ ಹೋಗಬೇಕು ಅಂತ ಖುದ್ದು ಪುಟಿನ್ ಅವರೇ ಇನ್ಸಿಸ್ಟ್ ಮಾಡಿದ್ರು ಅಂತ ಈಗ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಮೋದಿ ಅವರೊಂದಿಗೆ ಮಾತಾಡ್ತಾ ಹೋಗಬೇಕು ಅಂತ ಶೃಂಗಸಭೆ ಮುಗಿದ ನಂತರ ಪುಟಿನ್ 10 ನಿಮಿಷಗಳ ಕಾಲ ವೇಟ್ ಮಾಡಿ ಮಾತಾಡ್ತಾ ಹೋಗ್ಬೋದಲ್ವಾ, ಒಟ್ಟಿಗೆ ಹೋಗೋಣ ಅಂತ ಹೇಳಿ ಕಾದ್ರು. ನಂತರ ಇಬ್ರು ಪ್ರೋಟೋಕಾಲ್ ಬ್ರೇಕ್ ಮಾಡಿ ಬೇರೆ ಬೇರೆ ಕಾರ್ ಬದಲಿಗೆ ಒಂದೇ ಕಾರ್ನಲ್ಲಿ ಕೂತ್ಕೊಂಡು ಹೋದ್ರು. ಅದು ಕಂಪ್ಲೀಟ್ ಆಗಿ ಗ್ಲೋಬಲ್ ಮೀಡಿಯಾದಲ್ಲಿ ರಿಪೋರ್ಟ್ ಆಗೋ ರೀತಿ ಆಯ್ತು. ಅದರಿಂದ ಎಷ್ಟು ಹೊತ್ತು ಗೊತ್ತಾ? ಸುಮಾರು 45 ನಿಮಿಷಗಳ ಕಾಲ ಈ ಮೋದಿ ಆಗ್ಲಿ, ಪುಟಿನ್ ಆಗ್ಲಿ, ಜಿನ್ಪಿಂಗ್ ಆಗ್ಲಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು ಕೂಡ ಅರ್ಧ ಗಂಟೆ, ಹೆಚ್ಚಂದ್ರೆ 3/4 ಗಂಟೆ, 1 ಗಂಟೆ ಅಪರೂಪ ಹೈ ಲೆವೆಲ್ ಮಾತುಕತೆ ನಡೆದ್ರು ಕೂಡ. ಅಂಥದ್ರಲ್ಲಿ ಈ ರೀತಿ ಆರಾಮ್ ಟೈಮ್ ಆ ಥರ ಶೆಡ್ಯೂಲ್ ಆಗದೇ ಇಲ್ಲ. ಆದರೆ ಆ ಟ್ರಾವೆಲ್ ಟೈಮ್ನಲ್ಲಿ ಆ ಕಮ್ಯೂಟ್ ಅನ್ನ ಒಟ್ಟಿಗೆ ಮಾಡೋಣ ಅಂತ ಒಂದೇ ಕಾರಲ್ಲಿ ಹೋಗಿ 45 ನಿಮಿಷ ಒಟ್ಟಿಗೆ ಕಳೆದಿದ್ದಾರೆ ಕಾರಲ್ಲಿ. ನಂತರ ವೆನ್ಯೂ ರೀಚ್ ಆದ್ಮೇಲೂ ಕೂಡ ಅಲ್ಲೂ ಸುಮಾರು 1 ಗಂಟೆಗೂ ಅಧಿಕ ಕಾಲ ಅದು ಅಫಿಷಿಯಲ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಸೊ ಅಮೆರಿಕ ಭಾರತಕ್ಕೆ ರಷ್ಯಾ ಜೊತೆ ವ್ಯಾಪಾರ ಮಾಡಬೇಡಿ, ಅವ್ರ ಜೊತೆ ಸಂಬಂಧ ಇಟ್ಕೋಬೇಡಿ ಅಂತ ಕಿರಿಕಿರಿ ಮಾಡ್ತಿರೋ ಟೈಮ್ನಲ್ಲಿ, 50% ಟ್ಯಾರಿಫ್ ಹಾಕಿರೋ ಟೈಮ್ನಲ್ಲಿ ಮೋದಿ ಪುಟಿನ್ ಜೊತೆಗೆ ಇನ್ನಷ್ಟು ಆಪ್ತವಾಗಿ ನಡ್ಕೊಂಡಿದ್ದಾರೆ. ಟ್ರಂಪ್ರ ಕಡೆ ಎಲ್ಲರೂ ತಿರುಗಿ ನೋಡೋ ರೀತಿಯಾಗಿದೆ. ಟ್ರಂಪ್ ಏನಿದು ಅಂತ. ಅಷ್ಟೇ ಅಲ್ಲ, ಇವರ ಈ ಭೇಟಿ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಮಾಹಿತಿ ಕೊಟ್ಟಿದೆ. ಇಬ್ಬರೂ ನಾಯಕರು ಆರ್ಥಿಕತೆ, ಹಣಕಾಸು ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಸಹಯೋಗ ಹೆಚ್ಚಿಸೋಕೆ ಚರ್ಚೆ ಮಾಡಿದ್ದಾರೆ. ಅದನ್ನು ಇಬ್ಬರು ಕೂಡ ರಿವ್ಯೂ ಮಾಡಿದ್ದಾರೆ. ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಇದರಲ್ಲಿ ಯುಕ್ರೇನ್ ಯುದ್ಧ ನಿಲ್ಲಿಸೋ ಸಂಬಂಧ ಆಗ್ತಿರೋ ಬೆಳವಣಿಗೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗೆ ಈ ವರ್ಷಾಂತ್ಯದಲ್ಲಿ ನಡೆಯಲಿರೋ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪುಟಿನ್ ಅವರನ್ನ ಸ್ವಾಗತ ಮಾಡೋಕೆ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಮೋದಿ ಪುಟಿನ್ಗೆ ಹೇಳಿದ್ದಾರೆ. ಆಹ್ವಾನ ಕೂಡ ಕೊಟ್ಟು ಬಂದಿದ್ದಾರೆ ಪುಟಿನ್ಗೆ. ಇದನ್ನು ವಿದೇಶಾಂಗ ಇಲಾಖೆ ಕನ್ಫರ್ಮ್ ಮಾಡಿದೆ. ಇನ್ನು ಜಪಾನ್ ಹಾಗೂ 2 ದಿನಗಳ ಚೀನಾ ಭೇಟಿಯನ್ನ ಮುಗಿಸಿ ಪಿಎಂ ನರೇಂದ್ರ ಮೋದಿ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇತ್ತ ರಷ್ಯಾ ಭಾರತದ ಈ ಸ್ನೇಹ ಅಮೆರಿಕದ ಹೊಟ್ಟೆಗೆ ಬೆಂಕಿ ಹಾಕಿದೆ, ಟ್ರಂಪ್ ಹೊಟ್ಟೆಗೆ ವಿಶೇಷವಾಗಿ. ಇದರ ಬೆನ್ನಲ್ಲೇ ಭಾರತ ನಮಗೂ ತುಂಬಾ ಇಂಪಾರ್ಟೆಂಟ್ ಅಂತ ಅಮೆರಿಕ ರಾಯಭಾರ ಕಚೇರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಭಾರತ ಮತ್ತು ಅಮೆರಿಕ ನಡುವೆ ಈ ಹಿಂದೆಂದಿಗಿಂತ ಸ್ಟ್ರಾಂಗ್ ಸಂಬಂಧ ಇದೆ. 21ನೇ ಶತಮಾನದಲ್ಲಿ ಉಭಯ ದೇಶಗಳ ಸಂಬಂಧ ಬಹಳ ಇಂಪಾರ್ಟೆಂಟ್ ಮತ್ತು ಶಕ್ತಿಶಾಲಿ. ಈ ತಿಂಗಳು ಉಭಯ ರಾಷ್ಟ್ರಗಳು ಸಂಬಂಧವನ್ನು ಬಲಪಡಿಸೋಕೆ ಕ್ರಮ ತಗೊಳ್ತೀವಿ. ಇವರು ಒಟ್ಟಾಗಿ ಕೆಲಸ ಮಾಡ್ತೀವಿ. ಇನೋವೇಷನ್, ಆಂಟ್ರಪ್ರಿನರ್ಶಿಪ್ನಿಂದ ಹಿಡಿದು ಡಿಫೆನ್ಸ್ ಮತ್ತು ದ್ವಿಪಕ್ಷೀಯ ಸಂಬಂಧದವರೆಗೆ 2 ರಾಷ್ಟ್ರಗಳು ಬಲಿಷ್ಠವಾದ ಸಂಬಂಧವನ್ನು ಹೊಂದಿವೆ ಅಂತ ಭಾರತದ ಅಮೆರಿಕ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ. ಭಾರತ ಅಮೆರಿಕ ಸಹಯೋಗಕ್ಕೆ ಸಂಬಂಧಪಟ್ಟ ಒಂದು ಹ್ಯಾಶ್ಟ್ಯಾಗ್ ಹಂಚಿಕೊಂಡು ಅದನ್ನು ಫಾಲೋ ಮಾಡಿ ಅಂತ ಕೂಡ ಪೋಸ್ಟ್ ಹಾಕಿದೆ. ಪಿಎಂ ನರೇಂದ್ರ ಮೋದಿ ಚೀನಾ ಭೇಟಿ ಕೊಟ್ಟ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಬೆಂಕಿ ಕಾರಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರವನ್ನ ಡಿಸಾಸ್ಟರ್, ದುರಂತ, ಒನ್ ಸೈಡೆಡ್ ಇದು ಅಂತ ಹೇಳಿದ್ದಾರೆ. ನಾವು ಭಾರತ ಜೊತೆಗೆ ಬಹಳ ಕಮ್ಮಿ ವ್ಯಾಪಾರ ಮಾಡ್ತೀವಿ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆದರೆ ಭಾರತ ನಮ್ಮೊಂದಿಗೆ ಭಾರಿ ಬಿಸ್ನೆಸ್ ಮಾಡ್ತಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಇದುವರೆಗೆ ಭಾರತ ನಮ್ಮ ಮೇಲೆ ಬೇಕಾಬಿಟ್ಟಿ ಹಾಕಿದ ಟ್ಯಾರಿಫ್. ಇದರಿಂದ ಭಾರತದಲ್ಲಿ ನಮಗೆ ಮಾರಾಟ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅವ್ರದೆಲ್ಲ ಒನ್ ಸೈಡೆಡ್ ಆಗಿತ್ತು ವ್ಯಾಪಾರ ಅವರೊಟ್ಟಿಗೆ. ಇನ್ನು ಭಾರತ ರಷ್ಯಾದಿಂದ ಅತಿ ಹೆಚ್ಚು ತೈಲ ಮತ್ತು ಸೇನಾ ಸಲಕರಣೆಗಳನ್ನ ಖರೀದಿ ಮಾಡುತ್ತೆ. ಆದರೆ ಅಮೆರಿಕದಿಂದ ಸ್ವಲ್ಪ ಪ್ರಮಾಣದಲ್ಲಷ್ಟೇ ಖರೀದಿ ಮಾಡ್ತಾರೆ. ಇದಕ್ಕೆ ನಾವು ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ವಿ. ಈಗ ಭಾರತ ನಮ್ಮ ಸರಕುಗಳ ಮೇಲಿನ ಟ್ಯಾರಿಫ್ ಅನ್ನ 0ಗೆ ಇಳಿಸೋ ಆಫರ್ ಕೊಟ್ಟಿದೆ. ಆದರೆ ಕಾಲ ಮಿಂಚಿ ಹೋಗಿದೆ. ಇದನ್ನು ಅವರು ಕೆಲ ವರ್ಷಗಳ ಹಿಂದೆನೇ ಮಾಡಬೇಕಾಗಿತ್ತು. ಜನರು ಈ ಬಗ್ಗೆ ಯೋಚನೆ ಮಾಡಲಿ ಅಂತ ಈ ಸತ್ಯಾಂಶಗಳನ್ನ ಮುಂದಿಟ್ಟಿದ್ದೀನಿ ಅಂತ ಟ್ರಂಪ್ ಕೆಂಡ ಕಾರಿದ್ದಾರೆ ಮತ್ತೊಮ್ಮೆ ಭಾರತದ ಮೇಲೆ. ಏನೋ ಅಫ್ಘಾನಿಸ್ತಾನ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಿದೆ. 800 ಜನರ ಪ್ರಾಣ ಹೋಗಿರೋದು ಕನ್ಫರ್ಮ್ ಆಗಿದೆ. 2500ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಇನ್ನು ಸಾವಿರಾರು ಜನ
ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರಬಹುದು ಅಂತ ಈಗ ಬಹಳ ಆತಂಕ ಮನೆ ಮಾಡಿದೆ. ಘಟನೆಗೆ ಪಿಎಂ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಮಾನವೀಯ ನೆರವನ್ನ ಪರಿಹಾರವನ್ನ ಕೊಡೋಕೆ ಭಾರತ ರೆಡಿ ಇದೆ ಅಂತ ಪಿಎಂ ಹೇಳಿದ್ದಾರೆ. ಇತ್ತ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅಫ್ಘಾನಿಸ್ತಾನ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುಟಾಕಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಭೂಕಂಪದಿಂದ ಉಂಟಾಗಿರುವ ಸಾವು ನೋವುಗಳಿಗೆ ಸಂತಾಪ ಸೂಚಿಸಿ ನೆರವಿನ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಆಲ್ರೆಡಿ 1000 ಟೆಂಟ್ಗಳನ್ನ ಭಾರತ ಅಫ್ಘಾನಿಸ್ತಾನಕ್ಕೆ ಕೊಟ್ಟಿದೆ. 15 ಟನ್ ಅಗತ್ಯ ಆಹಾರ ವಸ್ತುಗಳನ್ನ ಕೂಡ ಮೊದಲ ದಿನವೇ ಸರಬರಾಜು ಮಾಡಿ ಆಗಿದೆ. ನಿರಂತರವಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಸೆಕೆಂಡ್ ಡೇ ಥರ್ಡ್ ಡೇ ಈ ರೀತಿ ಅಫ್ಘಾನಿಸ್ತಾನಕ್ಕೆ ನೆರವು ಕೊಡೋದನ್ನ ಭಾರತ ಕಂಟಿನ್ಯೂ ಮಾಡ್ತಾ ಇದೆ. ಇಂಥ ಕಠಿಣ ಸಂದರ್ಭದಲ್ಲಿ ಭಾರತ ಅಫ್ಘಾನಿಸ್ತಾನ ಜೊತೆಗೆ ನಿಲ್ಲುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯ MH17 ಹೆಲಿಕಾಪ್ಟರ್ ಪತನ ಆಗಿದೆ. 2 ಪಾಕ್ನ ಹಿರಿಯ ಅಧಿಕಾರಿಗಳು ಸೇರಿದಂತೆ 5 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಹುಡೋರ್ ಅನ್ನೋ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ತಾಂತ್ರಿಕ ದೋಷ ಉಂಟಾಗಿ ಘಟನೆಯಾಗಿದೆ. ಇನ್ನು 2 ದಿನಗಳ ಮೈಸೂರು ಭೇಟಿಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬಂದಿದ್ದಾರೆ. ಅವ್ರನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತು ಸಿಎಂ ಸಿದ್ದರಾಮಯ್ಯ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ತಮ್ಮ ಮೈಸೂರು ಭೇಟಿ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಇನ್ನು ಬುರುಡೆ ಫೈಲ್ಸ್ ನಲ್ಲಿ ಬೆಂಗಳೂರಿನ ಬಾಗಲಗುಂಟೆಯಲ್ಲಿರೋ ಜಯಂತ್ ಮನೆ ಮತ್ತು ವಿದ್ಯಾರಣ್ಯಪುರಂನಲ್ಲಿರೋ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಸ್ಥಳ ಮಹಜರು ನಡೆಸಿದ ಎಸ್ಐಟಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಜಯಂತೆ ಬುರುಡೆ ಕೊಟ್ಟಿದ್ದು ಅಂತ ಚಿನ್ನಯ್ಯ ಎಸ್ಐಟಿ ಮುಂದೆ ಹೇಳಿದ್ದಾಗಿ ಮಾಹಿತಿ ಸಿಕ್ಕಿದೆ. ಈ ವಿಚಾರವಾಗಿ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿರೋ ಚಿನ್ನಯ್ಯ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ಜಯಂತ್ ನಿವಾಸಕ್ಕೆ ನಾವೆಲ್ಲ ಬಂದ್ವಿ, ಅಲ್ಲೇ 3 ದಿನ ಇದ್ವಿ, ಮನೆಯ ತೆರೆಸ್ ಮೇಲೆ ಕುಳಿತು ಚರ್ಚೆ ಮಾಡಿದ್ವಿ. ಇದೇ ವೇಳೆ ಜಯಂತ್ ನನಗೆ ಬುರುಡೆ ಮತ್ತು ಮೂಳೆ ಕೊಟ್ಟಿದ್ರು. ಜಯಂತ್ ಮನೆಯಲ್ಲೇ ನಾನು ಮೊದಲು ಬುರುಡೆ ಮೂಳೆ ನೋಡಿದ್ದು ಅಂತ ಚಿನ್ನಯ್ಯ ಹೇಳಿದ್ದಾರೆ. ಅಲ್ಲದೆ ಜಯಂತ್ ಮನೆ ಬಳಿಕ ಗಿರೀಶ್ ಮಠಣ್ಣನವರ ಸೂಚನೆಯಂತೆ ನಾವು ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ್ವಿ. ಅಪಾರ್ಟ್ಮೆಂಟ್ನಲ್ಲಿ ಮಠಣ್ಣನವರ್, ಜಯಂತ್ ಹಲವರು ಸೇರಿದ್ವಿ. ಗಿರೀಶ್ ಮಠಣ್ಣನವರ ಸೂಚನೆಯಂತೆ ಕೋರ್ಟ್ನಲ್ಲಿ ನಾನೇ ಬುರುಡೆ ತಂದಿದ್ದು ಅಂತ ಹೇಳಿದೆ ಅಂತ ಚೆನ್ನಯ್ಯ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿರೋದು. ಏನೋ ಬುರುಡೆ ಪ್ಲಾನ್ ಬಗ್ಗೆ ಜಯಂತ್ ಮನೆಯಲ್ಲೇ ರಿಹರ್ಸಲ್ ನಡೆದಿತ್ತು. ಬಂಗ್ಲಾಗುಡ್ಡ ನೇತ್ರಾವತಿ ತಟದಲ್ಲಿ ಚಿನ್ನಯ್ಯ ಅಂಡ್ ಗ್ಯಾಂಗ್ ರಿಹರ್ಸಲ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿತ್ತು ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಾಗಿ ಪೊಲೀಸರು ಈಗ ಸೀಸ್ ಮಾಡಿರೋ ಫೋನ್ಗಳಲ್ಲಿ ಡೇಟಾ ರಿಟ್ರೀವ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಇನ್ನು ಪ್ರತಿದಿನ ಎಸ್ಐಟಿ ಶೋಧ ಕಾರ್ಯಾಚರಣೆ ನಡೆಸಿದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈ ಗ್ಯಾಂಗ್ ಚರ್ಚೆ ಮಾಡ್ತಾ ಇತ್ತು ಅಂತ ರಿವೀಲ್ ಆಗಿದೆ. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ ಹಬ್ಬಿಸುತ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಗಿರೀಶ್ ಮಠಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇವರಿಬ್ಬರು ಸಮಾಜದ ಸೌಹಾರ್ದತೆ ಕದಡೋಕೆ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತರೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಪ್ರವೀಣ್ ಕೆಆರ್ ಅನ್ನೋರು ದೂರನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಏನೋ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿತ್ತು. ಆಗ ಅಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರನ್ನ ಭೇಟಿ ಮಾಡಿದೆ. ಅಲ್ಲದೆ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ನಡೆಸಲಾಗ್ತಾ ಇದೆ, ಹೀಗಾಗಿ ಈ ಕೇಸನ್ನ ರಾಜ್ಯ ಸರ್ಕಾರ ಎನ್ಐಎ ಅಥವಾ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಮಡಮಕ್ಕಿ ಅನ್ನೋ ಕಡೆ ಅತಿ ಹೆಚ್ಚು 76.5 ಮಿಲಿಮೀಟರ್ ಮಳೆಯಾಗಿದೆ. ಏನೋ ಕಾಳಿ ನದಿ ಯೋಜನೆಯ 1ನೇ ಹಂತ ಸುಪಾ ಅಣೆಕಟ್ಟೆ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಜಲಾಶಯದ ಕೆಳ ಹಂತದ ಪ್ರದೇಶದಲ್ಲಿ ಪ್ರವಾಹದ ಕುರಿತು ಕೆಪಿಸಿಎಲ್ ಅಂತಿಮ ಮುನ್ನೆಚ್ಚರಿಕೆ ನೀಡಿದೆ. ಏನೋ ಮುಂದಿನ 24 ಗಂಟೆ ರಾಜ್ಯದ ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಇನ್ನುಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜ್ಯ ಬೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷ ವೆಂಕಟೇಶ್ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಡೀಲ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಬೋವಿ ಸಮಾಜಕ್ಕೆ 65 ಕೋಟಿ ರೂಪಾಯಿ ಕೊಟ್ಟಿದ್ರು, ಆದರೆ ಕೇವಲ 13 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ನಿಗಮದ ಅಧ್ಯಕ್ಷರೇ ಬ್ರೋಕರ್ ಜೊತೆ 60% ಕಮಿಷನ್ಗೆ ಬೇಡಿಕೆ ಇಟ್ಟಿರೋ ವಿಡಿಯೋ ಕೂಡ ಸಿಕ್ಕಿದೆ ಅಂತ ಆರೋಪ ಮಾಡಿದ್ದಾರೆ. ಪರಮಾಣು ಬಾಂಬ್ ಬಳಿಕ ಈಗ ರಾಹುಲ್ ಗಾಂಧಿ ಈ ಸಲ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ದಾರೆ. ಮತಗಳ್ಳತನ ಮಾಡ್ತಿದ್ದಾರೆ, ಅದನ್ನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಯಾತ್ರೆ ಮಾಡ್ತಿದಾರಲ್ಲ, ಪಾಟ್ನಾದಲ್ಲಿ ವೋಟರ್ ಅಧಿಕಾರ ಯಾತ್ರೆಯನ್ನ ಮುಕ್ತಾಯಗೊಳಿಸುವಾಗ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂದ್ರೆ, ಬಿಜೆಪಿಯವರೇ ಆಟಮ್ ಬಾಂಬ್ಗಿಂತ ದೊಡ್ಡ ಬಾಂಬ್ ಯಾವುದು ಗೊತ್ತಾ, ಅದು ಹೈಡ್ರೋಜನ್ ಬಾಂಬ್. ಈಗ ಅದನ್ನು ಸ್ಫೋಟಿಸ್ತೀನಿ, ನಾನು ರೆಡಿ ಆಗಿರಿ, ಹೈಡ್ರೋಜನ್ ಬಾಂಬ್ ಸ್ಫೋಟಿಸೋಕೆ ನಾನು ತರ್ತಾ ಇದ್ದೀನಿ. ಮತಗಳ್ಳತನದ ರಿಯಾಲಿಟಿ ಏನು ಅಂತ ಜನರಿಗೆ ಆದಷ್ಟು ಬೇಗ ನಾನು ಪಬ್ಲಿಕ್ ಮಾಡ್ತೀನಿ. PM ಮೋದಿಗೆ ಮುಖ ತೋರಿಸೋಕೆ ಆಗಬಾರದು ಅಂತ ಒಂದು ಮತಗಳ್ಳತನದ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ನಾನು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಏನೋ ಬಿಹಾರದಲ್ಲಿ ನಡೀತಾ ಇರೋ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಮತ್ತೊಂದು ಸೂಚನೆ ಕೊಟ್ಟಿದೆ. ಸೆಪ್ಟೆಂಬರ್ 1 ಡೆಡ್ಲೈನ್ ಮುಗಿದ ನಂತರವೂ ಕರಡು ಮತದಾರರ ಪಟ್ಟಿ ತಯಾರಿಕೆಗೆ ಆಕ್ಷೇಪಣೆಗಳನ್ನು ಸ್ವೀಕರಿಸೋಕೆ
ಅನುಮತಿ ಕೊಟ್ಟಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 554 ಪಾಯಿಂಟ್ಸ್ ರೈಸ್ ಆಗಿ 80,364ಕ್ಕೆ ತಲುಪಿದೆ. ನಿಫ್ಟಿ 198 ಪಾಯಿಂಟ್ಸ್ ರೈಸ್ ಆಗಿ 24,625ಕ್ಕೆ ರೀಚ್ ಆಗಿದೆ. ಹೊಸ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಜಿಡಿಪಿ ಮಾರ್ಕೆಟ್ ನಿರೀಕ್ಷೆಗಿಂತ ಜಾಸ್ತಿ ಬೆಳವಣಿಗೆ ಕಂಡಿತ್ತು. ಸುಮಾರು 7.8% ನ ಗ್ರೋತ್ ರೇಟ್ ಅನ್ನು ತೋರಿಸಿತ್ತು. ಜೊತೆಗೆ ಮುಂದಿನ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣೆಯನ್ನ ತರೋಕು ಕೂಡ ರೆಡಿ ಆಗಿದೆಯಲ್ಲ, ಹಾಗಾಗಿ ಆಶಾ ಭಾವನೆ ಗರಿಗೆದರ್ತಾ ಇದೆ. ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆಗಿ ದೇಸಿ ಮಾರ್ಕೆಟ್ ನಲ್ಲಿ ಮತ್ತೆ ಗ್ರೀನ್ ಟ್ರೆಂಡ್ ಕಂಡಿದೆ. ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಐಟಿಸಿ, ಹಿಂದೂಸ್ತಾನ್ ಯೂನಿಲಿವರ್, ಟೈಟನ್ ಮತ್ತು ಲಾರ್ಸನ್ ಅಂಡ್ ಟೂಬ್ರೋ ಕಂಪನಿ ಷೇರುಗಳು ರೆಡ್ ನಲ್ಲಿದ್ವು. ಮಹೀಂದ್ರಾ ಅಂಡ್ ಮಹೀಂದ್ರಾ, ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಡೌನ್ ಆಗಿ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಹಿಡಿದು 88 ರೂಪಾಯಿ 19 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,105 ರೂಪಾಯಿ ಹೆಚ್ಚಾಗಿ 1,04,493 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,933 ರೂಪಾಯಿ ಹೆಚ್ಚಾಗಿ 95,720 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,528 ರೂಪಾಯಿ ಜಾಸ್ತಿಯಾಗಿ 1,22,800 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.